ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ. ಜಡಸೂಶಿಯಲ್ಲಿ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಮಾತಾಡಿದ್ರು, ಭಾಳ ಚೆನ್ನಾಗಿ ಮಾತಾಡಿದರು. ಜೊತೆಗೆ ಪ್ರಬುದ್ಧ ರಾಜಕಾರಣಿ ಆಗ್ತಾ ಇದ್ದಾರೆ. ನನಗೆ ಯಾರೂ ಹಿಂದೂ ಇಲ್ಲ ಮುಂದೂ ಇಲ್ಲ ಅನ್ನೋಂಥ ಮಾತು ಬಳಸ್ತಾ ಇದ್ದಾರೆ. ನಿಜವಾಗಿ ಖುಷಿ ಆಗುವಂಥ ವಿಷಯ. ನಾನು 6 ಸಲ ಆರಿಸಿ ಬಂದಿದ್ದೀನಿ ಅರಮನೆ ಕ್ಷೇತ್ರದಿಂದ. ಬೇರೆಯವರು ಏನೋ ಟೀಕಾ ಮಾಡ್ತಾರೆ, ಹಾಗೆ ಆರಿಸಿ ಬರ್ತಾರೆ, ಹೀಗೆ ಆರಿಸಿ ಬರ್ತಾರೆ, ದುಡ್ಡು ಹರಿಸ್ತಾರೆ, ಅದು ಮಾಡ್ತಾರೆ. ಇರಲಿ, ನಾನು ಹೆಂಗೆ ಆರಿಸಿ ಬರ್ತಾನೆ ಆ ಜಾಗದ ಕೇಳಿ. 6 ಸಲ ಆರಿಸಿ ಬರಬೇಕಾದ್ರೆ ಕೇವಲ ಅದು ಒಂದರಿಂದ ಗುಂಡಾಗಿರಿಯಿಂದ ಮತ್ತೊಂದು ಆರಿಸಿ ಬರೋಕ್ಕೆ ಸಾಧ್ಯತೆ ಏನು ಅನ್ನೋ ಪ್ರಶ್ನೆ ಮಾಡ್ತಾರೆ. ನಮ್ಮ ಸಮಾಜದವ್ರು ಕೇವಲ ಅಲ್ಲಿ 3-4 ಸಾವಿರ ಜನ ಇರ್ಬೋದು. ಉಳಿದವರೆಲ್ಲ ಲಿಂಗಾಯತರು 70-75 ಸಾವಿರ ಜನ ಇದ್ದಾರೆ, ವೋಟರ್ಸ್ ಇದ್ದಾರೆ. ಕುರುಬರು ಸಮಾಜದವರು 40-45 ಸಾವಿರ ಜನ ಇದ್ದಾರೆ. ಉಪ್ಪಾರ ಸಮಾಜದವರು ಇದ್ದಾರೆ. ಅವರೆಲ್ಲ ನಾನು ಆಯ್ಕೆ ಮಾಡ್ತಾರಪ್ಪ ಅಂತಂದರೆ ನಾನು ಕೆಲಸ ಮಾಡಲಾರ್ದು ಮಾಡಲಿಕ್ಕೆ ಸಾಧ್ಯ, ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಅದಲ್ಲ ಅನ್ನುವಂಥ ಒಂದು ಪ್ರಶ್ನೆಗೆ ಹಾಗೆ ಉತ್ತರ ಜನರಿಂದ ಕೇಳಿ ಪಡಿತಾ ಇದ್ದಾರೆ. ಆ ಸ್ಟೈಲ್ನ ಇಲ್ಲಿ ಮಾಡಲಿಕ್ಕೂ ಸಾಧ್ಯ ಇದೆ, ನಾನು ಮಾಡಬಲ್ಲೆ ಇಲ್ಲಿ ಹುಕ್ಕೇರಿ ಭಾಗದಲ್ಲಿ ಅಂತೇಳಿ. ಆ ಸ್ಟೈಲ್ ನಮ್ಮ ವಿರೋಧಿಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದಕ್ಕೆ ಮತ್ತು ಕ್ಲಿಯರೆನ್ಸ್ ಕೊಡ್ತಾರೆ. ನಾನು ಯಾಕೆ ಮಾಡ್ತೀನಿ ಅಂದ್ರೆ ನನಗೆ ಯಾರಿಲ್ಲಪ್ಪ, ಹಿಂದಿಲ್ಲ ಮುಂದಿಲ್ಲ, ನಾನು ಆಸ್ತಿ ಮಾರಿ ಆದರೂ ನಾನು ಅದನ್ನು ಮಾಡ್ತೀನಿ ಅನ್ನೋಂಥ ಮಾತು ಹೇಳಿದಾಗ ನಿಜವಾಗಿಯೂ ಹೃದಯ ತುಂಬಿ ಬರ್ತದೆ ಅವ್ರ ಮಾತಿನಿಂದ. ಆದರೆ ಇದೇ ಕಾಲ ಗೋಕಾಕ್ ಸ್ಟೈಲ್ ಅಂತ ಯಾರೋ ಒಬ್ಬರು ಪ್ರಶ್ನೆ ಮಾಡಿದ್ರು ಅಂತ ಹೇಳ್ತಾರೆ ಅವರು. ಗೋಕಾಕ್ ಸ್ಟೈಲ್ ಅಂದರೆ ಏನು, ಅವ್ರು ಯಾವ ಪ್ರಶ್ನೆ ಮಾಡಿರೋದು ಅಂದಾಗ ಸಹಜವಾಗಿ ಅಲ್ಲೆಲ್ಲ ಹುಕ್ಕೇರಿ ಏರಿಯಾದಲ್ಲ ಇವರು ವಿರೋಧಿಗಳು, ಕತ್ತಿ ವಿರೋಧಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲ ರೀ, ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಎಲ್ಲ ಇವತ್ತು ಯಾರೂ ಕೊಟ್ಬಿಟ್ಟಿದ್ದಿಲ್ಲ ಹೊಸ್ದಾಗೆ. ಅದೇ ಕಾಲಕ್ಕೆ ಅನೇಕ ಅಲ್ಲಿ ಕೆಲಸಗಳು ನಿಂತು ಹೋಗಿದ್ದಾವೆ ಅಂತ ಅವ್ರು ಆರೋಪ ಮಾಡ್ತಾ ಇರ್ತಾರೆ. ಅವ್ರ ಆರೋಪಕ್ಕೆ ಈ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ. ನಾವು ಹಾಗೇನು ಮಾಡಲಿಕ್ಕೆ ಆಗೋದಿಲ್ಲಪ್ಪ ಅಂತೇಳಿ ಇವತ್ತು ಅವರು ಪ್ರಶ್ನೆ ಮಾಡ್ತಾಯಿದ್ದಾರೆ. ಈಗ ಹೇಗೆ ನಮ್ಮ ಸತೀಶ್ ಅವರು, ಅದೇ ಕಾಲ ಬಾಲಚಂದ್ರ ಅವರು, ಜೊಲ್ಲೆ ಅವರು ಹಿರಾಶುಗರದಲ್ಲಿ 600 ಕೋಟಿ ರೂಪಾಯಿಗಳು ನೀವು ಸಾಲ ಮಾಡಿದಿರಿ, ಅದು ನೀವು ಹೊಡೆದಿದ್ದೀರಿ ಅಂತ ಆರೋಪ ಮಾಡ್ತಿದ್ದಾರೆ. ಆ ರೀತಿ ಅವರು ಆರೋಪ ಮಾಡ್ತಾಯಿದ್ದಾರೆ. ಇವು ಚುನಾವಣೆ ಅಂದಾಗ ಆರೋಪ ಪ್ರತ್ಯಾರೋಪ ಇರುವಂಥದ್ದು, ಅದರ ವಾಸ್ತವಕ್ಕೆ ಸಮೀಪ ಇದ್ದಂಥವು. ಆದರೆ ಇವು ಸುಳ್ಳಲ್ಲ. ಬಾಲಚಂದ್ರ ಜಾರಕಿಹೊಳಿ ಅವರು ಮಾತ್ರ ಮದುವೆಗೆ ದುಡ್ಡು ಕೊಡೋದು, ಸಾವಿನಲ್ಲಿ ಬಂದು ಭೇಟಿಯಾಗುವಂಥದ್ದು, ಅನೇಕ ಆರೋಗ್ಯ ತಪ್ಪಿದವ್ರಿಗೆ ಆರೋಗ್ಯ ಕೊಡಿಸುವಂಥದ್ದು, ಶಾಲೆಗಳ ಬಗ್ಗೆ ಕಾಳಜಿ ವಹಿಸುವಂಥದ್ದು, ಮಕ್ಕಳು ಇವೆಲ್ಲನೂ ನಾವು ನೋಡ್ತಾ ಇರ್ತೀವಿ. ಅದನ್ನು ಪ್ರಚಾರ ಸರಿಯಾಗಿ ಮಾಡ್ತಾ ಇರ್ತಾರೆ, ಜೊತೆಗೆ ಅದನ್ನು ಮಾಡ್ತಾನೆ ಇರ್ತಾರೆ. ಮತ್ತು ಪ್ರಚಾರ ಬೇಕು ರೀ. ಯಾಕೆಂತಂದರೆ ನಾವು ಮಾಡಿದ ಕೆಲಸ ಗೊತ್ತಾಗಬೇಕಲ್ಲ. ನಾವಂತೂ ಹನುಮಂತ ಅಲ್ಲ ಇದೇ ತೋರಿಸ್ಲಿಕ್ಕೆ. ಇವತ್ತು ಮೀಡಿಯಾ ಅಲ್ಲ, ಮೀಡಿಯಾ ಅಂತ ಮಾತುಗಳು ಹೇಳ್ತಾ ಇದ್ದಾರೆ. ನಿಡಿಸೋಷಿಯಲ್ಲಿ ಮಾತಾಡಿದ ಮಾತುಗಳು ನಿಜವಾಗಿ ಹೃದಯ ತುಂಬಿ ಬರುವಂಥ ಮಾತುಗಳು. ಆದರೂ ಈ ಒಂದು ಚುನಾವಣೆ DCC ಬ್ಯಾಂಕಿಂದಾಗಿರ್ಬೋದು, ಈಗ ಇದರೊಳಗೂ ಈ ಸದ್ದ 29 ತಾರೀಕು ಬರುತ್ತಿರುವಂಥ ಹುಕ್ಕೇರಿಯ ವಿದ್ಯುತ್ ಸಂಘದ ಚುನಾವಣೆ ಆಗಿರ್ಬೋದು, ಹಿರಾಶುಗರದ ಮುಂದೆ ಬರುವ ಚುನಾವಣೆ ಆಗಿರ್ಬೋದು, ಇವು 3ರಲ್ಲಿಯೂ ಇಲ್ಲಿ ಕತ್ತಿ ಮತ್ತು ವರ್ಸಸ್ ಜಾರಕಿಹೊಳಿ, ಜೊಲ್ಲೆ, ಅಲ್ಲೇ AB ಪಾಟೀಲ್. ಈ ನಡುವಿನ ತಿಕ್ಕಾಟ ಏನದಪ್ಪ ಅಂದ್ರೆ ಇವ್ರು ಏನು ಎಂತು ಅಂತೇಳಿ ರಾಜಕೀಯಕ್ಕೆ ಒಂದು ಹೊಸ ಆಯಾಮನ್ನು ತಂದು ಕೊಡ್ತಾ ಇದ್ದಾರೆ. ಇದನ್ನು ನಾವು ಮೆಚ್ಚಲೇಬೇಕಾಗಿದೆ. ಯಾಕೆಂದರೆ ನಾವು ಗೋಕಾಕ್ ಭಾಗದಲ್ಲಿ ನೋಡಿದ್ದೀವಿ, ಇಲ್ಲಂತೆಲ್ಲ ಇಂದು ಭಯ ಮತ್ತು ಅದೇ ಕಾಲಕ್ಕೆ ಏನೇನೋ ಇದ್ದಂಥ ದಿನಗಳು ಇದ್ದವು. ಆದರೆ ಇವತ್ತು ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದ್ದಾವಂತ. ಎಜುಕೇಷನ್ ಹೆಚ್ಚದಂಗೆ, ತಿಳುವಳಿಕೆ ಹೆಚ್ಚದಂಗೆ ಅವರು ಇವತ್ತೊಬ್ಬ ಏನಪ್ಪ ಅಂತಂದ್ರೆ ಹೌದು ಒಂದು ಕಾಲಕ್ಕೆ ತಪ್ಪಾಗಿದ್ದು ಇಲ್ಲಂತಲ್ಲ, ಎಲ್ಲರೂ ತಪ್ಪಾಗಿರ್ತಾವೆ. ಅದು ತಪ್ಪನ್ನು ತಿದ್ದುಕೊಂಡು ಹೊಸ ವ್ಯಕ್ತಿತ್ವ ತೊಗೊಂಡು ಜನ ಸಮೀಪ ಹೋಗುವಂಥ ಕೆಲಸ ಇವತ್ತು ಮಾಡೋದನ್ನು ಯಾರೋ ಮಾಡಿದ್ರು ಅದನ್ನು ಒಪ್ಕೋಬೇಕಾಗ್ತದೆ. ಈ ದಿಶೆಯಲ್ಲೇ ಕತ್ತಿಯವರು ಇವತ್ತೇನೋ ಪ್ರಶ್ನೆ ಮಾಡ್ತಿದ್ದಾರೆ, ಘಟಪ್ರಭಾ ಶುಗರ್ ಬದಲಾಗಿ ಮತ್ತೊಂದು ಬದಲಾಗಿ. ಅದಕ್ಕೆ ಅವ್ರು ಉತ್ತರ ಕೊಡ್ಬೇಕಾದ್ರೆ ಬಾಲಚಂದ್ರ ಜಾರಕಿಹೊಳಿ ಉತ್ತರ ಕೊಡಬೇಕು. ಅದು ಏನು ಕೊಡ್ತಾರೆ ಅವರು, ಯಾವ ರೀತಿ ಅದ ಏನದ ಎಂಥದ್ದು ಅಂತೇಳಿ. ಆದ್ರೆ ಇಲ್ಲಿ ಒಂದು ಏನಾಗಬೇಕಾಗಿದೆಪ್ಪ ಅಂದರೆ ಎರಡೂ ಕುಟುಂಬಗಳು ಹಿಂದಿನ ದಿನಗಳಲ್ಲೇ ತಪ್ಪುಗಳನ್ನು ಒಪ್ಪಿಕೊಂಡು ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಇಂಪ್ರೂವ್ಮೆಂಟು ಅದು ಎರಡೂ ಕಡೆಗಳಲ್ಲಿ. ಇದನ್ನು ಅಷ್ಟು ನಾವು ಗಮನಿಸಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕೆಂತಂದ್ರೆ 500 ಕೋಟಿ ಇದ್ದಂತಹ ಒಂದು ಕೋಟಿಯಲ್ಲಿದ್ದಂತಹ ಈ ಒಂದು DCC ಬ್ಯಾಂಕನ್ನು ಕಳೆದ ಇವರು 20-25 ವರ್ಷಗಳಿಂದ ಇವರೇ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದುಕೊಂಡು ರಮೇಶ್ ಕತ್ತಿ ಅವರು ಇವತ್ತು 6,500 ಕೋಟಿ ತಂದು ನಿಲ್ಲಿಸಿದ್ದಾರೆ. ಅಂದ್ರೆ ಅವರು ಅಲ್ಲಿ ಕೆಲಸ ಮಾಡಿದ್ದಾರೆ, ಇಲ್ಲಂತಲ್ಲ.
ಯಾಕಂದ್ರೆ ಕೆಲಸ ಮಾಡಲಾರ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿತ್ತಪ್ಪ ಅಂತಂದ್ರೆ ಹೆಚ್ಚಿಗೆ ಇಲ್ಲಿಯ ಸಾಲ ಡಿ ಸಿ ಬ್ಯಾಂಕಿನ ಸಾಲ ಈ ಶುಗರ್ ಫ್ಯಾಕ್ಟ್ರಿಗಳಿಗೆ ದೊಡ್ಡ ರೈತರಿಗೆ ಸಿಕ್ಕದ ಅನ್ನೋದು ಅಷ್ಟು ಸತ್ಯದ, ಅದು ಸುಳ್ಳೇನಲ್ಲ. ಯಾಕಂದರೆ ಉಳಿದ ಬೆಳೆಗಳಿಗೆ ಇಲ್ಲಿ ಸಾಲ ಸಿಗೋದಿಲ್ಲ ಅಂದರೂ ಅಡ್ಡಿ ಇಲ್ಲ. ಇಂಥ ಪ್ರಸಂಗದಲ್ಲಿ ಲಾಭ ಆಗ್ಯದ, ಮಾಡಿದ್ದಾರೆ, ದುಡಿದಿದ್ದಾರೆ, ಎಲ್ಲರೂ ಕತ್ತಿಯವರು ದುಡಿದಿದ್ದಾರೆ. ಅದ್ರ ಜೊತೆ ಇವರು ಅವ್ರು ಇಬ್ಬರೇ ಇದ್ದಾಗ ನಾವು 7 ಜನ ಸಪೋರ್ಟ್ ಮಾಡಿ 9 ಮಂದಿನ ಮಾಡಿ ಲಾಸ್ಟ್ ಟೈಮ್ ಕಳೆದ 10 ವರ್ಷದಿಂದ ಅವ್ರು ನಾವು ಸಪೋರ್ಟಿವ್ ಆಗಿದ್ವಿ, ನಾವೆಲ್ಲ ಬೇಕಾದವ್ರು ಇದ್ದೀವಿ ಅಂತ ಇವತ್ತು ಭಾಳ ಚಂದ್ರ ಟೀಕೆ ಮಾಡ್ತಾಯಿದ್ದಾರೆ. ಅದು ಸರಿ ಸುಳ್ಳಲ್ಲ. ಯಾಕಂದರೆ ಆಗ ಲಕ್ಷ್ಮಣ್ ನಮ್ಮ ಸೌದಿಯವರು ಅಧ್ಯಕ್ಷರಾಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಇವರು ನಮ್ಮ ಕತ್ತಿಯವರು ಬೆಂಬಲ ಸೂಚಿಸಿದರು. ಉಮೇಶ್ ಅವರಿದ್ದರು ಆ ಸಂದರ್ಭದಲ್ಲಿ, ಉಮೇಶ್ ಕತ್ತಿಯವರು. ಇವರು ಒಂದಕ್ಕೊಂದು ಹೊಂದಾಣಿಕೆ ಮಾಡಿಕೊಂಡು ಮಾಡ್ತಾ ಬಂದಿದ್ದರು. ನಮ್ಮ ವಿಷಯಕ್ಕೆ ನೀವು ಬರೋದು ಬೇಕಾಗಿಲ್ಲ, ನಿಮ್ಮ ವಿಷಯಕ್ಕೆ ನಾವು ಬರೋದಿಲ್ಲ ಅನ್ನೋಂಥ ಒಂದು ಅನ್ರಿಟನ್ ಕಾಂಪ್ರಮೈಸ್ ಸೈನ್ ಅದಂಗೆ ಇರ್ತದೆಲ್ಲ. ಒಟ್ಟಿನಲ್ಲಿ ಎರಡೂ ಕ್ಷೇತ್ರದಲ್ಲಿ ಅಭಿವೃದ್ಧಿನೂ ಆಗ್ಯದ, ಕೆಲವೊಂದು ಟೈಮ್ದಲ್ಲಿ ಏನೋ ಅಲ್ಲೇ ಹಾನಿಗಳು ಆಗಿದಾವೆ. ಇವತ್ತು ಹೇರಾ ಶುಗರ್ದ ಹಾನಿ ಆಗಿದೆ 600 ಕೋಟಿ. ಅದಕ್ಕೆಲ್ಲ ನಮ್ಮ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿಯಲ್ಲೂ ಹಾನಿಗಳಾಗಿದ್ದಾವೆ. ಮತ್ತೊಬ್ಬರು ನಡೆಸ್ತಾ ಇದ್ದಾರೆ, ಇನ್ನೊಬ್ಬರು ನಡೆಸ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಎರಡುಗಳು ತಪ್ಪಾಗಿದ್ದಾವೆ, ಎರಡುಗಳು ಸರಿ ಆಗ್ತಾಯಿದ್ದಾವೆ. ಅದಕ್ಕೆಲ್ಲ ವಿದ್ಯುತ್ ಸಂಘವನ್ನು ಹುಟ್ಟಾಕಿದ್ದು, ಅದು ಬೆಳೆಸಿದ್ದು ಇಡೀ ಕರ್ನಾಟಕದಲ್ಲಿ ಫಸ್ಟ್ ಅದೊಂದು ಎಲ್ಲೂ ಇಲ್ಲದಂಥದ್ದು ಸಹಕಾರ ಸಂಘ ನೆಲಗಟ್ಟಲು ತಂದಿದ್ದು, ಅದು ಸಣ್ಣ ಸಾಧನೆ ಅಲ್ಲ. ಆಗಿರ್ಬೋದು, ಅಲ್ಲಿ ತಪ್ಪು ಹೊಡೆಯಲ್ಲ ಅಂತಲ್ಲ. ಅದು ಶುರು ಮಾಡಿದ್ದು AB ಪಾಟೀಲ್ ಆಗಿರ್ಬೋದು, ನಮ್ಮ ಕತ್ತಿಯವರಾಗಿರ್ಬೋದು, ಉಮೇಶ್ ಕತ್ತಿಯವರಾಗಿರ್ಬೋದು. ಇದು ಎಲ್ಲೂ ಇಲ್ಲದಂಥ ಒಂದು ವಿನೂತನವಾದಂಥ ಒಂದು ಸಹಕಾರ ಸಂಘದ ನೆಲಗಟ್ಟಲೆ ಮಾಡ್ಕೊಂಡು ಬಂದಂಥದ್ದು. ಇವತ್ತು ಅಲ್ಲಿ ಒಂದು ಸ್ವಲ್ಪ ತಪ್ಪುಗಳಾಗಿದ್ದಾವೆ. ಆದರೆ ಅವರು ಇಲ್ಲಿ ತಂದು ನಿಲ್ಲಿಸಿದಾರಲ್ಲ, ಅದನ್ನು ನಾವು ಮೆಚ್ಚಬೇಕಾಗ್ತದೆ. ಇವತ್ತು ಹೊಸ ನಾವು ಇನ್ನೂ ಮಾಡ್ತೀವಿ. ಅವ್ರು ತಪ್ಪು ಮಾಡಿದ್ದು ನಾವು ಮಾಡೋದಿಲ್ಲ ಅನ್ನುವಂಥದ್ದು ಇವತ್ತೇನೋ ನಮ್ಮ ಜಾರಕಿಹೊಳಿ ಸಹೋದರರಾಗಿರ್ಬೋದು, ಜೊಲ್ಲೆಯವರಾಗಿರ್ಬೋದು ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಹಿರಾ ಶುಗರ್ದಲ್ಲಿ ನಾವು ಬೆಳೆಸಿ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಸಾಲ ಅವನು ಹರಿತೀವಿ ಅಂತ ತೋರಿಸ್ತದೆ. ಇನ್ನು ಮತದಾರಿಗೆ ಬಿಟ್ಟ ವಿಷಯ. ಯಾಕೆಂದರೆ ಎರಡೂ ಕಡೆಗಳಲ್ಲಿ ತಮ್ಮ ಸಾಧನೆಗಳನ್ನು, ತನ್ನ ವಿಫಲತೆಗಳನ್ನು ಒಬ್ಬರೊಬ್ಬರು ಟೀಕೆ ಮಾಡ್ತಾ ಇದ್ದಾರೆ, ಸಾಧನೆ ತಾವು ಹೇಳ್ಕೊಳ್ತಾ ಇದ್ದಾರೆ. ಇಲ್ಲ ಎರಡೂ ಹೇಳಬೇಕಾಗಿದೆ. ಪತ್ರಕರ್ತರಾಗಿ ನಮ್ಮ ಕೆಲಸ ಏನಪ್ಪ ಅಂದರೆ ಸಾಧಕ ಬಾಧಕಗಳು ಮತ್ತು ಏರಿತ ಇಳಿತಗಳು ಜನಸಾಮಾನ್ಯರಿಗೆ ಏನಾಗ್ಬೋದು ಅನ್ನೋದು. ಆ ದೃಷ್ಟಿಯಲ್ಲೇ ಇಬ್ಬರು ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು, ಇಬ್ಬರು ಒಂದಿಷ್ಟು ತಪ್ಪುಗಳನ್ನ ಮಾಡಿದ್ದನ್ನು ಇವತ್ತು ಒಂದು ತಕ್ಕಡಿಯಲ್ಲಿ ಹಾಕಿ ತಗೊಂಥ ಕೆಲಸ ಅಲ್ಲಿ ಮತದಾರರದ್ದು. ಇಲ್ಲಿ ಯಾರಿಗೂ ಮತ ಹಾಕಬೇಕು ಬಿಡಬೇಕು ಅನ್ನೋದು ಬೇರೆ ಮಾತು, ಮತದಾರರಿಗೆ ಬಿಟ್ಟಂಥ ವಿಷಯ. ಮತದಾರ ಒಂದು ಕಡೆ DCC ಬ್ಯಾಂಕನ್ನು ಈ ಹಂತಕ್ಕೆ ನಿಲ್ಲಿಸಿದ ವ್ಯಕ್ತಿಗಳ ಬೇಕಾ, ಇವರು ಇನ್ನೂ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು 6,500 ಕೋಟಿ ಇದ್ದಿದ್ದು ನಾವು 10,000 ಕೋಟಿ ಮಾಡ್ತೀವಿ. ಮತ್ತು ಇವತ್ತು ನಾವು 3,400 ಕೋಟಿ ರೂಪಾಯಿ ನಾವು ಏನಪ್ಪ ಬಡ್ಡಿ ರೇಟ್ ಸಾಲ ಕೊಡ್ತಾ ಇದ್ದೀವಿ, ಅದನ್ನು ಇನ್ನೂ ನಾವು ಹೆಚ್ಚಿಗೆ ಮಾಡ್ತೀವಿ ಅನ್ನೋಂಥ ಆಶ್ವಾಸನೆಯನ್ನು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಕೊಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಅವ್ರನ್ನೂ ಹೆಚ್ಚು ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲ ಆಗಿದೆ ಇಲ್ಲ ಅಂತಲ್ಲ, ಇನ್ನೂ ಆಗಬೇಕಾಗ್ಯದ. ಯಾಕಪ್ಪ ಅಂದರೆ ರೈತರಿಗೆ ನಾ ಈ ಮಧ್ಯದಲ್ಲಿ ಹೇಳೋದು ಇಷ್ಟ, ಇವರಿಬ್ಬರಿಗೆ ಯಾರು ಬಂದರೂ ಅಷ್ಟೇ ಕತ್ತಿ ಫ್ಯಾನಲ್ ಬರಲಿ ಬೇಡ, ನಮ್ಮ ಜಾರಕಿಹೊಳಿ ಅವರ ಮತ್ತು ಜೊಲ್ಲೆಯವರ ಫ್ಯಾನಲ್ ಬರಲಿ, ಯಾರು ಬಂದರೂ ನಾವು ಕೇಳೋದು ಇಷ್ಟ. ರೈತಗೆ ಮಾರ್ಕೆಟ್ ಇಲ್ಲ, ಆ ಮಾರ್ಕೆಟ್ ಮಾಡಿಕೊಡುವಂಥ ಸಾಹಸ ಏನಾದರೂ ಮಾಡ್ತೀರಾ ನೀವು? ಯಾಕೆಂದ್ರೆ ಪ್ರತಿ PKPSಗೆ ಒಂದು ಗೋಡೌನ್ ಕಟ್ಟಿಕೊಡುವಂಥ ಸಾಹಸ ಮಾಡ್ತೀರಾ? ಜೊತೆಗೆ ಅಲ್ಲಿ ಮಾರ್ಕೆಟ್ ಹಳ್ಳಿಗೆ ಬರುವಂಥ APMCಯಲ್ಲಿ ಇಲ್ಲ, APMCಯಲ್ಲಿ ಮೋಸ ಆಗ್ತದೆ, ಎಲ್ಲರಿಗೂ ಗೊತ್ತಿದೆ. ತೂಕದಲ್ಲಿ ಹೊಡೆತ ಆಗ್ತದೆ, ಮತ್ತೊಂದು ಹೊಡೆತ ಆಗ್ತದೆ. ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಈಗ ನಾವು ಮಾತಾಡಿದ್ವಿ ಸಾಕಲ್ಲ ಸರ್. ತೂಕದಲ್ಲಿ ಹೊಡೆತು ಎಲ್ಲ ಫ್ಯಾಕ್ಟ್ರಿಗಳು ಆಗುತ್ತಂತ ಮತ್ತು ಇಳುವರಿಗಳು ಏರಿಳಿತ ಮಾಡ್ತಾ ಎಲ್ಲರಿಗೂ ಒಂದೇ ರೀತಿ ರೇಟ್ ಕೊಡುವಂಥ ತಮ್ಗೆ ಲಾಭ ಆಗುವಂಥ ಕೆಲಸ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಆಗಿರ್ಬೋದು. ಅದೇ ಕಾಲಕ್ಕೆ ಉಳಿದ ಬೆಳೆಗಳನ್ನು ಬೆಳೆಯೋರಿಗೆ ಇಲ್ಲೇ ಮಾರ್ಕೆಟೇ ಇಲ್ಲ, ಇಲ್ಲಿ ವ್ಯಾಪಾರಿ ವರ್ಗ ಹೊಂದಿರ್ತದೆ, ಅವ್ರು ತಮಗೆ ಬೇಕಾದಂಥ ರೇಟ್ ಮಾಡೋದ್ರಿಂದಾಗೆ ರೈತರಿಗೆ ಹಾನಿ ಆಗ್ತದೆ. ಅದಕ್ಕಾಗಿ ಪ್ರತಿ PKPSಗೆ ಗೋಡೌನ್ ಕೊಟ್ಟು ಅದು ಸಾಧ್ಯ, ಮತ್ತು ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಮಾರ್ಕೆಟ್ ಮಾಡಲಿಕ್ಕೆ ಸಾಧ್ಯದನ. ಈ ದಿಶೆಯಲ್ಲಿ ನಮ್ಮ ಬೆಳಗಾವಿ ಈ ಸಹಕಾರ ಸಂಘಗಳು ಹೋರಾಟ ಮಾಡುತ್ತಿರುವಂಥ ಈ ನಮ್ಮ ಜಾರಕಿಹೊಳಿ ಬ್ರದರ್ಸ್ ಆಗಿರ್ಬೋದು, ಜೊಲ್ಲೆಯವರಾಗಿರ್ಬೋದು, AB ಪಾಟೀಲರಾಗಿರ್ಬೋದು, AB ಪಾಟೀಲರಂತೆ ಇವರೆಲ್ಲರೂ ಪಕ್ವವಾದಂಥ ಒಬ್ಬ ರಾಜಕಾರಣಿ. ಜೊತೆಗೆ ಅವರಿಗೆ ವಿಶೇಷ ಅಂತ ಯಾವ ಆರೋಪಗಳು ಇಲ್ಲ. ಇದ್ದಿದ್ರಲ್ಲೇ ಕಡಿಮೆ ಆರೋಪಗಳಿದ್ದಾವೆ, ಇರ್ಬೋದು ತಪ್ಪುಗಳು ಅವ್ರನ್ನ ಇಲ್ಲ ಅಂತಲ್ಲ, ಅದು ಭಾಳ ಕಡಿಮೆ, ಬಟ್ ಅಷ್ಟೇ ಪ್ರಬುದ್ಧ ಮತ್ತು ಮಾಗಿದ ವ್ಯಕ್ತಿ. ಅದಕ್ಕಾಗಿ ಇವತ್ತು AB ಪಾಟೀಲ್ ಯಾವುದೇ ಅಸಮಾಧಾನದಿಂದ ಇವತ್ತು ಜಾರಕಿಹೊಳಿ ವಿರೋಧಿ ಆಗಿರ್ಬೋದು, ಆದರೆ ಜಾರಕಿಹೊಳಿ ಬೆಳೆಯುವಲ್ಲೇ ಒಂದು ಹಂತಕ್ಕೆ ಬರುವಲ್ಲಿ ಅವ್ರದ್ದು ಪಾತ್ರ ಅದ, ಉಮೇಶ್ ಕತ್ತಿಯವ್ರದ್ದು ಪಾತ್ರ ಅದ. ಇವತ್ತು ಅದನ್ನು ಅವರು ನೆನಪಿಸ್ತಾ ಇರ್ತಾರೆ. ಮತ್ತು ಅದೇ ಕಾಲಕ್ಕೆ ಇವತ್ತು ರಮೇಶ್ ಕತ್ತಿ ಅವ್ರು ಏನಾದರೂ ಅಧ್ಯಕ್ಷ ಆಗಿದ್ದಾರೆ, ಅದಕ್ಕೆ ಜಾರಕಿಹೊಳಿ ಅವ್ರ ಸಹಕಾರನೂ ಅದು. ಆದರೆ ಒಬ್ಬರಿಗೂ ಬೇಕಾದಾಗ ಹೊಗಳಿಕೊಳ್ಳೋದು, ಬೇಡದಾಗ ಬೈಕೊಳ್ಳುವಂಥ ಇವತ್ತಿನ ಸ್ಥಿತಿಗೆ ಅವರ ಕಾರಣ, ಅವ್ರ ಆಡಳಿತಗಳ ಕಾರಣ. ಆದರೆ ಅದಷ್ಟೇ ಫೈನಲ್ ಅದ, ಸತ್ಯ ಅಲ್ಲ, ಆ ಸತ್ಯ ಮೀರಿದ್ದು ಒಂದು. ಆ ದಿಶೆಯಲ್ಲೇ ಇವರಲ್ಲಿ ಯಾರು ಹಿತವರು ನಮ್ಮ ರೈತರಿಗೆ, ಇವರಲ್ಲಿ ಮಾರ್ಕೆಟ್ ಮಾಡಿ ಕೊಡುತ್ತಿರುತ್ತವ್ರು ಯಾರು, ಅದಕ್ಕೆ ಏನಾದರೂ ಉತ್ತರ ಕೊಡ್ತಾರೆ ಇದರಲ್ಲಿ ಅಂತ ಅದನ್ನು ನಾನು ಅಬ್ಸರ್ವೇಷನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಮೊದಲು ಅದನ್ನು ಮಾತಾಡಬೇಕಾಗಿದೆ. ಮಾರ್ಕೆಟ್ ಇಲ್ಲದಕ್ಕಾಗಿ ನಮ್ಮ ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ. ನಮ್ಮ ರೈತ ಇವತ್ತು ಅತಿ ಕಡಿಮೆ ಏನಪ್ಪ ಅಂತಂದರೆ ಉತ್ಪಾದನೆ ಸಾಕಷ್ಟು ಮಾಡ್ತಾನೆ, ಲಾಭ ಇಲ್ಲದ
ಒದ್ದಾಡ್ತಾ ಇದ್ದಾನೆ. ಯಾಕಂದ್ರೆ ಪಾರ್ಲಿಮೆಂಟ್ದಲ್ಲಿ ಒಂದು ಒಪ್ಪಂದದ ಮಾತು, ದಿನಕ್ಕೆ ಒಬ್ಬ ರೈತರಿಗೆ ಬರೀ 27 ರೂಪಾಯಿ ಪೇಮೆಂಟ್ ಬೀಳ್ತದೆ ಅಂತೇಳಿ ಪಾರ್ಲಿಮೆಂಟ್ದಲ್ಲಿ ಒಪ್ಪಂದದ ಮಾತಿದ್ದು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡ ಇವತ್ತಿನ ನಮ್ಮ ರಾಜಕಾರಣಿಗಳು ಹೊಸ ರಾಜಕೀಯವನ್ನು ವಿಚಾರ ಮಾಡಲಿ, ಚಿಂತನೆ ಮಾಡಲಿ ಅನ್ನೋದು ಅಷ್ಟೇ ಇಲ್ಲ. ಇಲ್ಲಿ ಯಾರಿಗಿದ್ದರೂ ಸಂತೋಷ, ಯಾರು ಸೋದ್ರು ಸಂತೋಷನೇ. ಯಾಕೆಂತಂದರೆ ಸ್ವತಃ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾ ಇದ್ರು, ನೀವು ನಮ್ಗೆ ಆರಿಸಿದ್ರು ಸಂತೋಷ, ತರದಿದ್ರು ನಮಗೆ ಸಂತೋಷ ಅನ್ನುವಂಥ ಮಾತು ನಿಜವಾಗಿ ಇವತ್ತು ಮಾಗಿದ್ದಾರೆ ಅವರು. ಬಾಲಚಂದ್ರ ಜಾರಕಿಹೊಳಿ ಅವರು ಅವ್ರ ಬದುಕನ್ನು ತಾವು ಇವತ್ತು ನಿಂತು ವಿಮರ್ಶೆ ಮಾಡ್ಕೊಳ್ಳೋಂಥವ್ರಾಗಿದ್ದಾರೆ. ನಾವು ಏನು ಕೊಡ್ಬೇಕು ಸಾಧ್ಯದ, ಯಾಕಂದ್ರೆ ನಾವು ಬಿಟ್ಟು ಹೊಂಟಿದ್ದೀವಿ, ನಮ್ಮವ್ರನ್ನವ್ರು ಯಾರಿಲ್ಲ ಅನ್ನೋಂಥ ಮನೋಸ್ಥಿತಿಗೆ ಅವ್ರು ಬಂದಿದ್ದಾರಪ್ಪ ಅಂತ ಅವರು ಮಾನಸಿಕವಾಗಿ ಏನೇನೋ ನೋವುಗಳನ್ನ ಅನುಭವಿಸಿರ್ಬೋದು ಅಂತ ಅವ್ರು ತಮ್ಮಂತ ವಿಮರ್ಶೆ ಮಾಡ್ಕೊಳ್ತೀನಿ. ನನ್ನನ್ನು ಅನ್ನುವಂಥ ಮಾತು ಕಾಣೋದಲ್ಲ, ನಾನು ಬೆಳಗಿನವರೆಗೆ ನನ್ನನ್ನು ವಿಮರ್ಶೆ ಮಾಡ್ತೀನಿ ಹೇಳಿ ತಪ್ಪಿದ್ದೀನಿ ಅನ್ನುವಂಥ ಮಾತುಗಳನ್ನು ಇವೆಲ್ಲ ಕೇಳಿದಾಗ ಇದೊಂದು ಗಂಭೀರವಾದಂಥ ಜಗಳ ರಹಿತವಾದಂಥ ಚುನಾವಣೆ ಆಗಲಿ, ಕೇವಲ ಕಿತ್ತಾಡೋದ್ರಿಂದ ಗುಂಡಾಗಿರಿ ಮಾಡೋದ್ರಿಂದ ಬದುಕಾಗೋದಿಲ್ಲ ಅನ್ನೋದು ನಾವು ಈ ಸಂದರ್ಭ ನೆನಪಿಸ್ಕೊಳ್ತಾ, ಒಂದು ಕಡೆಗೆ ನಮ್ಮ ರಮೇಶ್ ಕತ್ತಿಯವರು ಮೀಸೆತ್ತಿರುವುದು ಅದನ್ನು ಭಾಳ ಚೆನ್ನಾಗಿ ಹೇಳಿದರು, ಖುಷಿ ಅನಿಸ್ತು ನನಗೆ. ಹೌದು, ಮೀಸೆತ್ತಿರೋಕ್ಕಿಂತಲೂ ಒಳ್ಳೆಯ ಆಡಳಿತ ಕೊಡಬೇಕಾಗಿದ್ದು ಅವರು ಮಾಡಬೇಕಾಗಿದೆ. ಅವರು ಮಾಡಿದಾರೆ ಇಲ್ಲ ಅಂತಲ್ಲ, ಇನ್ನೂ ಮಾಡಿ ಅನ್ನೋದು ಒಂದು ವ್ಯಂಗ್ಯ, ಟೀಕೆ, ಟಿಪ್ಪಣಿಯಲ್ಲೇ ಒಂದು ಸಹಜವಾದ ವಿಮರ್ಶೆ ಇರ್ತದೆ, ಮರಿಬಾರ್ದು. ಜೊತೆಗೆ ಇನ್ನಷ್ಟು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಜನಪರ, ರೈತಪರ ಅಂತ ನಿರ್ಧಾರವನ್ನು ತೆಗೆದುಕೊಳ್ಳಿ, ಜೊತೆಗೆ ಅವ್ರಿಗೆ ಮಾರ್ಕೆಟ್ ಮಾಡೋ ವಿಷಯದಲ್ಲಿ ಏನಾದರೂ ವಿಚಾರ ಮಾಡ್ತಾರಾ ಅನ್ನೋ ಮಾತನ್ನು ಕೊನೆಯದಾಗಿ ಒಂದು ಮಾತು ಹೇಳ್ತಾ, ಜೊತೆಗೆ ಕತ್ತಿಯವರು ಮಾಡಿ ಯಾರಾದರೂ ಮಾಡಿ AB ಪಾಟೀಲ್ ಅಂತ ಅಗ್ರಿಕಲ್ಚರ್ ಒಕ್ಕಲ್ತನದಲ್ಲಿ ಸಾಕಷ್ಟು ನಾಲೆಜ್ ಇದೆ, ಆ ಮಾರ್ಕೆಟಿಂಗ್ ಮಾಡೋ ಸಲುವಾಗಿ AB ಪಾಟೀಲರು, ಬಾಲಚಂದ್ರ ಜಾರಕಿಹೊಳಿ ಅಂತವ್ರು ಇನ್ನೂ ಕೂಡಿದ್ದಂಥವ್ರು ಇದ್ದಾರೆ. ಎಲ್ಲರೂ ಅವ್ರು ಕೂಡಿ ಇನ್ನೇ ವಿಚಾರ ಮಾಡಿ ಯಾರಾದರೂ ಗೆಲ್ಲರಿ, ಆದರೆ ರೈತ ಒಳ್ಳೆಯದಾಗಲಿ ಅನ್ನೋದಷ್ಟೇ ಇಲ್ಲಿ ಉದ್ದೇಶ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡಿ. H60 ನ್ಯೂಸ್ ಅರ್ಥದ ಹೇಗೆ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.